ಹಠ ಹಿಡಿದು ಗುರಿ ಮುಟ್ಟುವ ಸ್ವಭಾವದ ಧೈರ್ಯಶಾಲಿ ವೃಶ್ಚಿಕ ರಾಶಿಯವರೇ. ಜೀವನದಲ್ಲಿ ಕೆಲವು ಬದಲಾವಣೆಗಳು ನಿಧಾನವಾಗಿ ಬರ್ತಾವೆ. ಆದರೆ ಕೆಲವು ಬದಲಾವಣೆಗಳು ಬಂದ ಕ್ಷಣದಿಂದಲೇ ಬದುಕಿನ ದಿಕ್ಕನ್ನೇ ತಿರುಗಿಸಿಬಿಡ್ತಾವೆ. ಈಗ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆ ಕೂಡ ಅಂಥದ್ದೇ. ಜೂನ್ 2ರ ನಂತರ ನಿಮ್ಮ ಮನೆ, ಮನಸ್ಸು, ಭಾಗ್ಯ, ಹಣಕಾಸು, ಗೌರವ, ಅದೃಷ್ಟ ಇವೆಲ್ಲದರ ಮೇಲೂ ಒಂದು ದೊಡ್ಡ ಪ್ರಭಾವ ಬೀಳಲಿದೆ ಎಂದ್ರೆ ನೀವು ನಂಬುತ್ತೀರಾ? ಇಲ್ಲಿಯವರೆಗೆ ಕೈಗೆ ಬಂದ ಅವಕಾಶಗಳು ಏಕೆ ಕೊನೆಯ ಕ್ಷಣದಲ್ಲಿ ಕೈತಪ್ಪುತ್ತಿವೆ? ಮನಸ್ಸಿನಲ್ಲಿ ಯಾಕೆ ಒಂಥರ ಅಜ್ಞಾತ ಭಯ, ಅಶಾಂತಿ ಓಡಾಡ್ತಿದೆ? ಎಷ್ಟೇ ಕಷ್ಟಪಟ್ಟರೂ ಕೆಲವರಿಗೆ ಮಾತ್ರ ಏಕೆ ಅದೃಷ್ಟ ಒಲಿಯುತ್ತಿದೆ? ಇದಕ್ಕೆ ಕಾರಣವಾಗಿರುವ ಮಹತ್ವದ ಗ್ರಹ ಬದಲಾವಣೆ ಈಗ ನಡೆಯುತ್ತಿದೆ. ಗುರುಗ್ರಹ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಿರುವುದು ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯ ಘಟನೆಯಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಏನು ಸಿಗುತ್ತೆ ಗೊತ್ತಾ? ಜೂನ್ 2ರ ನಂತರ ನಿಮ್ಮ ಜೀವನದಲ್ಲಿ ಭಾಗ್ಯದ ಯಾವ ಬಾಗಿಲು ತೆರೆಯಲಿದೆ? ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ? ಯಾವ ದಿನದಿಂದ ನಿಮ್ಮ ಅದೃಷ್ಟ ವೇಗವಾಗಿ ಬದಲಾಗಬಹುದು? ಕುಟುಂಬ, ಹಣ, ಉದ್ಯೋಗ, ವ್ಯವಹಾರ, ಆರೋಗ್ಯ, ಉನ್ನತ ಶಿಕ್ಷಣ, ವಿದೇಶ ಪ್ರಯಾಣದ ವಿಷಯ ಎಲ್ಲದರ ಬಗ್ಗೆ ವಿವರವಾಗಿ ತಿಳಿಯಲಿದೆ. ಅಷ್ಟೇ ಅಲ್ಲ, ವಿಡಿಯೋ ಕೊನೆಯ ಭಾಗದಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯ ಹೇಳ್ತೀನಿ. ಅದನ್ನು ತಿಳಿದುಕೊಂಡವರು ಮಾತ್ರ ಈ ಗುರು ಬದಲಾವಣೆಯ ಸಂಪೂರ್ಣ ಲಾಭ ಪಡೆಯುತ್ತಾರೆ. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ. ಈಗ ವಿಷಯಕ್ಕೆ ಬರೋಣ. ಗುರುಗ್ರಹ ಜ್ಞಾನ, ಅದೃಷ್ಟ, ಆಶೀರ್ವಾದ, ವಿಸ್ತರಣೆ, ಗೌರವ ಇವೆಲ್ಲದರ ಕಾರಕ. ಈ ಗುರು ಈಗ ಮಿಥುನದಿಂದ ಹೊರಬಂದು ಕಟಕ ರಾಶಿಗೆ ಬರ್ತಿದ್ದಾನೆ. ಕಟಕದಲ್ಲಿ ಗುರು ಉಚ್ಚ ಸ್ಥಿತಿಯನ್ನು ಪಡಿತಾನೆ, ಅಂದ್ರೆ ತನ್ನ ಅತ್ಯಂತ ಬಲವಾದ ಸ್ಥಾನಕ್ಕೆ ಬರ್ತಾನೆ. ವೃಶ್ಚಿಕ ರಾಶಿಗೆ ಇದು 9ನೇ ಸ್ಥಾನ. 9ನೇ ಸ್ಥಾನ ಎಂದರೆ ಭಾಗ್ಯಸ್ಥಾನ, ತಂದೆ, ಗುರುಗಳು, ಪುಣ್ಯ, ದೂರದ ಪ್ರಯಾಣ, ಉನ್ನತ ಶಿಕ್ಷಣ, ಒಳಗಿನ ಧಾರ್ಮಿಕ ಚಿಂತನೆ. ಇಲ್ಲಿಯವರೆಗೆ ಅಷ್ಟಮ ಸ್ಥಾನದಲ್ಲಿದ್ದ ಗುರು ಈಗ ಭಾಗ್ಯಸ್ಥಾನಕ್ಕೆ ಬರುತ್ತಿರುವುದು ನಿಮ್ಮ ಪಾಲಿಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ಕೊನೆಯ ಹಂತಕ್ಕೆ ಬಂದು ನಿಂತಿರಬಹುದು. ಭಾಗ್ಯೋದಯಕ್ಕೆ ನೂರಾರು ಅಡೆತಡೆಗಳು ಎದುರಾಗಿರಬಹುದು. ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಂದುಕೊಂಡ ಯಶಸ್ಸು ಸಿಗದೆ ನಿರಾಸೆಯಾಗಿರಬಹುದು. ಕುಟುಂಬದಲ್ಲಿ ಅಥವಾ ತಂದೆಯ ಜೊತೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಮೂಡಿರಬಹುದು. ಎಲ್ಲವೂ ಇದ್ದರೂ ಮನಸ್ಸಿಗೆ ನೆಮ್ಮದಿಯಿಲ್ಲದ ಸ್ಥಿತಿ ಕಂಡಿರಬಹುದು. ಆದರೆ ಜೂನ್ 2ರ ನಂತರ ನಿಧಾನವಾಗಿ ಪರಿಸ್ಥಿತಿ ಬದಲಾಗಲು ಆರಂಭವಾಗುತ್ತದೆ. ಕೆಲವರು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ದೊಡ್ಡ ಪ್ರಗತಿ ಕಾಣುವ ಯೋಗ ಪಡೀತಾರೆ. ಕೆಲವರಿಗೆ ವಿದೇಶ ಪ್ರಯಾಣ ಅಥವಾ ದೂರದ ಧಾರ್ಮಿಕ ಪ್ರವಾಸದ ಅವಕಾಶ ಬರುತ್ತದೆ. ಇನ್ನು ಕೆಲವರಿಗೆ ನಿಂತು ಹೋಗಿದ್ದ ಶುಭ ಕಾರ್ಯಗಳು, ಮದುವೆ ಮಾತುಕತೆಗಳು ಜಾಗೃತಗೊಳ್ಳುತ್ತವೆ. ಆದರೆ ಇಲ್ಲಿ ಒಂದು ರಹಸ್ಯ ಇದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೂ ಒಂದೇ ರೀತಿಯ ಫಲ ಸಿಗುವುದಿಲ್ಲ. ಯಾರ ಜಾತಕದಲ್ಲಿ ಗುರು ಅಥವಾ ಮಂಗಳ ಬಲವಾಗಿದೆಯೋ, ಯಾರ ಮನಸ್ಸು ಶುದ್ಧವಾಗಿದೆಯೋ, ಯಾರ ಜೀವನದಲ್ಲಿ ತಂದೆ ಮತ್ತು ಗುರು ಹಿರಿಯರ ಆಶೀರ್ವಾದ ಇದೆಯೋ ಅವರಿಗೆ ಗುರುವಿನ ಅನುಗ್ರಹ ಅತ್ಯಂತ ವೇಗವಾಗಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಜೀವನದಲ್ಲಿ ಈಗ ಯಾವ ವಿಷಯ ಹೆಚ್ಚು ತೊಂದರೆ ಕೊಡುತ್ತಿದೆ? ಹಣದ ಸಮಸ್ಯೆಯ, ಮನಃಶಾಂತಿಯ ಕೊರತೆಯ, ಭಾಗ್ಯದ ಅಡೆತಡೆಯ ಅಥವಾ ಉದ್ಯೋಗದ ಒತ್ತಡವ? ಕಮೆಂಟ್ನಲ್ಲಿ ಜೈ ಗುರುದೇವ ಎಂದು ಬರೆದು ನಿಮ್ಮ ಸಮಸ್ಯೆಯನ್ನು ಒಂದು ಪದದಲ್ಲಿ ತಿಳಿಸಿ. ಯಾಕೆಂದ್ರೆ ಗುರು ಸಂಬಂಧಿತ ಶಕ್ತಿಯಲ್ಲಿ ಭಕ್ತಿ ಹಾಗೂ ನಂಬಿಕೆ ಬಹಳ ಮುಖ್ಯ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇನ್ನು ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡಿದ್ರೆ, ಇಲ್ಲಿಯವರೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಥವಾ ಸರಿಯಾದ ಗೌರವ ಸಿಗ್ತಿಲ್ಲ ಅನಿಸಿರಬಹುದು. ಎಷ್ಟೇ ದುಡಿದರೂ ಕ್ರೆಡಿಟ್ ಬೇರೆಯವರ ಪಾಲಾಗ್ತಿದೆ ಅನಿಸಿರಬಹುದು. ಆದರೆ ಈಗ ನಿಧಾನವಾಗಿ ನಿಮ್ಮ ಪರವಾಗಿ ಪರಿಸ್ಥಿತಿಗಳು ತಿರುಗಲಿವೆ. ಮೇಲಧಿಕಾರಿಗಳ ಗಮನ ನಿಮ್ಮ ಕಡೆ ಬರುತ್ತದೆ. ಹೊಸ ಜವಾಬ್ದಾರಿ ಅಥವಾ ಉನ್ನತ ಹುದ್ದೆ ಸಿಗಬಹುದು. ಸ್ಥಳ ಬದಲಾವಣೆ ಅಥವಾ ಅಪೇಕ್ಷಿತ ವರ್ಗಾವಣೆ ಸಾಧ್ಯತೆಯಿದೆ. ವಿದೇಶಿ ಮೂಲಗಳಿಂದ ಲಾಭಗಳು ಹೆಚ್ಚಾಗಬಹುದು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ, ನ್ಯಾಯಾಂಗ, ಬ್ಯಾಂಕಿಂಗ್, ಸಲಹಾ ಕೇಂದ್ರಗಳು, ಧಾರ್ಮಿಕ ಸಂಸ್ಥೆಗಳು, ರಫ್ತು ಮತ್ತು ಆಮದು ವ್ಯವಹಾರಗಳಲ್ಲಿರುವವರಿಗೆ ಈ ಗುರು ಬದಲಾವಣೆ ದೊಡ್ಡ ಲಾಭ ಕೊಡಬಹುದು. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಗುರು ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಿತಿಗೆ ಬಂದಾಗ ಕೆಲವರಿಗೆ ಅತಿಯಾದ ಆತ್ಮವಿಶ್ವಾಸ ಬರುತ್ತದೆ. ನನಗೀಗ ಅದೃಷ್ಟ ಒಲಿದಿದೆ, ನಾನು ಏನು ಮಾಡಿದರೂ ನಡೆಯುತ್ತದೆ ಎನ್ನುವ ಭಾವನೆ ಬೆಳೆದು ಆತುರದ ನಿರ್ಧಾರ ಮಾಡಬಹುದು. ಆದ್ದರಿಂದ ಜೂನ್ 2ರ ನಂತರ ಯಾವುದೇ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡುವಾಗ ಸೂಕ್ತ ಜಾಗ್ರತೆ ಅಗತ್ಯ. ಯಾರ ಮಾತಿಗೂ ಮರುಳಾಗಿ ತಕ್ಷಣ ನಂಬಿಕೆ ಇಡಬೇಡಿ.
ಅನುಭವಿಗಳು ಮತ್ತು ಕುಟುಂಬದವರ ಸಲಹೆ ಕೇಳಿ ಮುಂದೆ ಹೋಗಿ. ಇನ್ನು ಆರೋಗ್ಯದ ವಿಷಯ ನೋಡಿದ್ರೆ ಮಾನಸಿಕ ಆತಂಕಗಳು ಮತ್ತು ಅನಗತ್ಯ ಭಯಗಳು ಕಡಿಮೆಯಾಗಲು ಆರಂಭವಾಗುತ್ತದೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಸುಧಾರಣೆ ಕಾಣಬಹುದು. ಆದರೆ ಲಿವರ್, ಜೀರ್ಣಕ್ರಿಯೆ ಮತ್ತು ತೂಕ ಹೆಚ್ಚಾಗುವ ವಿಷಯಗಳ ಕಡೆ ಸ್ವಲ್ಪ ಗಮನ ಇರಬೇಕು. ವೃಶ್ಚಿಕ ರಾಶಿಯ ಕೆಲವರಿಗೆ ಈ ಸಮಯದಲ್ಲಿ ಒಂದು ವಿಶೇಷ ಅದೃಷ್ಟ ಬರುತ್ತದೆ. ಬಹುಕಾಲದಿಂದ ಬಾರದೆ ನಿಂತಿದ್ದ ಹಳೆಯ ಹಣ ಇದ್ದಕ್ಕಿದ್ದಂತೆ ಮರಳಿ ಬರಬಹುದು. ಪಿತ್ರಾರ್ಜಿತ ಆಸ್ತಿ ಪಾಲು ಸಿಗುವ ಸಾಧ್ಯತೆಯಿರುತ್ತದೆ. ಒಂದು ಹಳೆಯ ದೊಡ್ಡ ಆಸೆ ಈಡೇರಬಹುದು. ಮನೆಗೆ ಸಂತಾನ ಭಾಗ್ಯದ ಅಥವಾ ಮದುವೆಯ ಶುಭ ಕಾರ್ಯದ ಮಾತು ಬರಬಹುದು. ಆದರೆ ಈ ಎಲ್ಲದಕ್ಕೂ ಒಂದು ಕಾರಣ ಇದೆ. ಗುರು ಈಗ ನಿಮ್ಮ ಒಟ್ಟಾರೆ ಭಾಗ್ಯದ ಶಕ್ತಿಯನ್ನು ಜಾಗೃತಗೊಳಿಸಲು ಬರ್ತಿದ್ದಾನೆ. ನಿಮ್ಮ ನಡವಳಿಕೆ ಹೇಗಿದೆಯೋ ಗುರುಫಲವು ಹಾಗೆಯೇ ಬರುತ್ತದೆ. ಕೋಪ, ಸಂಶಯ ಬುದ್ಧಿ, ರಹಸ್ಯಗಳನ್ನು ಇಟ್ಟುಕೊಳ್ಳುವ ಸ್ವಭಾವವನ್ನು ಕಡಿಮೆ ಮಾಡಿದಷ್ಟು ಅದೃಷ್ಟ ವೇಗವಾಗಿ ತೆರೆಯುತ್ತದೆ. ಇನ್ನೂ ಒಂದು ಅದ್ಭುತ ವಿಷಯ ಹೇಳ್ತೀನಿ, ಗಮನಿಸಿ. ಜೂನ್ 2ರ ನಂತರ ಸುಮಾರು 40 ದಿನಗಳೊಳಗೆ ವೃಶ್ಚಿಕ ರಾಶಿಯ ಕೆಲವರಿಗೆ ಜೀವನದ ದಿಕ್ಕೇ ಬದಲಾಗುವಂತಹ ಒಂದು ಅತ್ಯಂತ ಶುಭ ಸುದ್ದಿ ಸಿಗಬಹುದು. ಅದು ದೊಡ್ಡ ಉದ್ಯೋಗದ ಅವಕಾಶವಾಗಿರಬಹುದು, ಹಣಕಾಸಿನ ದೊಡ್ಡ ಮೂಲವಾಗಿರಬಹುದು, ಉನ್ನತ ಶಿಕ್ಷಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು, ಅಥವಾ ನಿಮ್ಮ ಕುಟುಂಬವನ್ನು ಅಚ್ಚರಿಪಡಿಸುವ ಒಂದು ದೈವಿಕ ಅನುಗ್ರಹ ಆಗಿರಬಹುದು. ಆದರೆ ಈ ಅವಕಾಶ ಬಂದಾಗ ಗುರುತಿಸುವವರು ಮಾತ್ರ ಲಾಭ ಪಡೆಯುತ್ತಾರೆ. ಹಲವರು ಅವಕಾಶ ಬಂದರೂ ನಂಬಿಕೆಯಿಲ್ಲದೆ ಕೈಬಿಡುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಒಳಗಿನ ಆಧ್ಯಾತ್ಮಿಕ ಸೂಚನೆಗಳನ್ನು ಮತ್ತು ಧನಾತ್ಮಕ ಆಲೋಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾರಿಗಾದರೂ ಪದೇ ಪದೇ ದೇವಸ್ಥಾನಗಳ ಅಥವಾ ದೈವಿಕ ಶಕ್ತಿಗಳ ಕನಸು ಬರ್ತಾ ಇದೆಯಾ? ಮನಸ್ಸು ಧರ್ಮಕಾರ್ಯಗಳ ಕಡೆ ಸೆಳೆಯುತ್ತಿದೆಯಾ? ಯಾರಾದರೂ ಗುರುಗಳು ಅಥವಾ ಹಿರಿಯರ ನೆನಪಾಗ್ತಿದೆಯಾ? ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆಯ ದೈವಿಕ ಶಕ್ತಿ ಕೆಲಸ ಮಾಡ್ತಿದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇನ್ನು ಕೊನೆಯದಾಗಿ ಅತ್ಯಂತ ಮುಖ್ಯವಾದ ವಿಷಯ, ಜೂನ್ 2ರ ನಂತರ ಒಂದು ತಪ್ಪು ಮಾಡಬಾರದು. ಅದೇನು ಗೊತ್ತಾ? ನಿಮ್ಮ ಅದೃಷ್ಟವನ್ನು ನಂಬಿ ಸೋಮಾರಿತನ ಪ್ರದರ್ಶಿಸುವುದು ಅಥವಾ ದೇವರಿದ್ದಾನೆ ಎಂದು ಪ್ರಯತ್ನವನ್ನು ಅರ್ಧದಲ್ಲೇ ಬಿಡುವುದು. ಈ ಸಮಯದಲ್ಲಿ ಶ್ರಮದ ಜೊತೆಗೆ ಧೈರ್ಯವಾಗಿ ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಮುಂದಿನ ಹಲವು ವರ್ಷಗಳ ಕಾಲ ನಿಮಗೆ ನಿರಂತರ ಲಾಭ ಕೊಡಬಹುದು. ಆದರೆ ಆತುರ ಬೇಡ, ಅಹಂಕಾರ ಬೇಡ. ಗುರು ಹಿರಿಯರ ಆಶೀರ್ವಾದದ ಜೊತೆ ಮುಂದೆ ಹೋಗಬೇಕು. ಪ್ರತಿದಿನ ಬೆಳಗ್ಗೆ, ವಿಶೇಷವಾಗಿ ಗುರುವಾರದ ದಿನ, ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಗುರುವೇ ನಮಃ ಎಂದು 21 ಬಾರಿ ಜಪ ಮಾಡಿದರೆ ಮನಸ್ಸಿನ ಗೊಂದಲ ಕಡಿಮೆಯಾಗಲು ಸಹಾಯವಾಗುತ್ತದೆ. ಜೊತೆಗೆ ತಂದೆ ಮತ್ತು ಗುರು ಹಿರಿಯರ ಆಶೀರ್ವಾದ ಪಡೆದು ಯಾವುದೇ ಕೆಲಸ ಆರಂಭಿಸಿದರೆ ಅದೃಷ್ಟದ ಬಾಗಿಲು ಬೇಗ ತೆರೆಯಬಹುದು. ಜೂನ್ 2ರ ನಂತರ ನಿಮ್ಮ ಜೀವನದಲ್ಲಿ ಯಾವ ಘಟನೆ ನಡೆಯಬಹುದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.